ಇವತ್ತು ಈ ಮಾಧ್ಯಮದ ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ನಿರಂತರ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈ ಹೋರಾಟಗಳ ಮೇಲೆ ಮಾಡ್ತಿರುವುದನ್ನು ಪೊಲೀಸರು ಸುಳ್ಳು ಕೇಸುಗಳನ್ನು ದಾಖಲೆ ಮಾಡ್ತಿದ್ದಾರೆ. ಸೊಮೋಟೋ ಕೇಸ್ ಅಂತೇಳಿ ಟೋಟಲ್ ಬೀದರ್ ಜಿಲ್ಲೆಯಲ್ಲಿ ಒಂದು ಒಂದೇ ತಿಂಗಳು ಒಳಗಡೆ 10-11 ಜನಗಳ ಮೇಲೆ ಕೇಸ್ ಮಾಡಿದ್ದಾರೆ. ಇದನ್ನೆಲ್ಲ ಕುರಿತು ಕರ್ನಾಟಕ ಭೀಮ್ ಸೇನೆಯ ಪ್ರಧಾನ ಕಾರ್ಯದರ್ಶಿಗಳು ಒಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಂಡಿದ್ರು. ಈ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಇದ್ದ ಕಾರಣ ಕಾಂಗ್ರೆಸ್ ಕಾರ್ಯಕರ್ತರು ಯಾಕೆ ಈ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತಿದ್ದೀರಿ, ಏನ್ ಮಿಸ್ಗೈಡ್ ಆಗ್ತಿದೆ ನಿಮಗೆ, ಯಾವ ಚರ್ಚೆ ಕಡೆದು ಈ ರೀತಿ ಹೋರಾಟಗಳು ಇರ್ತಿದ್ದಾರೆ ಅಂತ ಕೇಳಿದಾಗ ಅವ್ರು ಹೇಳಿರ್ತಾರೆ, ಈಶ್ವರ್ ಖಂಡ್ರೆ ಅವರು ನಮ್ಮ ಸಚಿವರ ಜೊತೆನೆ ನೀವು ಬಂದು ಚರ್ಚೆ ಮಾಡ್ರಿ, ನೀವು ಈ ರೀತಿ ಹೋರಾಟಗಳನ್ನು ಹಮ್ಮಿಕೊಳ್ಬೇಡ್ರ ಅಂತ ಹೇಳಿ. ನಾವು ನಮ್ಮ ದಲಿತರ ಮೇಲೆ ಆಗ್ತಿರುವ ಅನ್ಯಾಯವನ್ನು ನಾವು ನಮಗೆ ನೋಡಕ್ ಆಗೋಲ್ಲ. ನಾವು ಎನಿ ಕಂಡೀಷನ್ ನಾವು ದಲಿತರ ಮೇಲೆ ಆಗ್ತಿರುವಂತ ಅನ್ಯಾಯವನ್ನು ನಾವು ನೋಡ್ಕೊಂಡು ಕೊಡುವುದಾಗೋದಿಲ್ಲ. ರವಿ ಬೋಸಣ್ಣವ್ರ ಮೇಲೆ ಆಗಿತ್ತು. ಅವರು ಪತ್ರಕರ್ತರ ಮೇಲೆ ಸುಮ್ಮನೆ ವಿಡಿಯೋ ಹಿಡಿದ್ರೆ ಅವರನ್ನು ಹೊಡೆದಿದ್ದಾರೆ. 4 ಜನ ಕೂಡಿಸಿ ದಳಿಸಿದ್ದಾರೆ ಅವರನ್ನು. ಅದೊಂದು ವಿಷಯಕ್ಕೆ ಅದೇ ವಿಷಯ ನಾನು ಹೋರಾಟ ಮಾಡಕ್ ಹೋಗಿದ್ದಾರೆ, ನಮ್ಮ ಮೇಲೆ ಕೇಸ್ ಮಾಡ್ತಾ ಹೋದವರು. ಈ ರೀತಿ ಆಗತ್ತ ಅಂತೇಳಿ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು 5,000 ಜನವನ್ನು ಸೇರಿಸಿ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೆವು. ಅದು ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವ್ರದ್ದು ಒಂದು ಹೋರಾಟ ಇದ್ದಿತ್ತು. ಆ ವಿಷಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನ್ ಮಾಡಿದ್ರು, ಸಾಹೇಬ್ರ ಜೊತೆನೆ ಈಶ್ವರ್ ಖಂಡ್ರೆ ಅವ್ರ ಜೊತೆನೆ ಚರ್ಚೆ ಮಾಡೋಣ ಬರ್ರಿ ಅಂತ ಹೇಳಂತಂದ್ರು. ಸರ್, ಅವ್ರ ವಿರುದ್ಧನೇ ಅವ್ರೇನು ಕಾಂಗ್ರೆಸ್ ಪಕ್ಷದವರು ಏನು ಸಂಘಟನೆ ಮೇಲೆ ಏನು ಹೋರಾಟ ಮಾಡಿದ್ರೆ ಏನು ಕೇಸ್ಗಳು ದಾಖಲಿಸ್ತಾ ಇದ್ದಾರ, ಮತ್ತು ಉಸ್ತುವಾರಿ ಸಚಿವರನ್ನು ಭೇಟಿ ಆಗೋದಕ್ಕೆ ಕಾರಣ ಏನಿತ್ತು ಸರ್? ಅದೇ ನಾವು ಕನ್ಫ್ಯೂಸ್ ಅಲ್ಲಿ ಇದ್ದೀವಿ. ನಮಗೇನ್ ಪೊಲೀಸರೇ ನಮ್ಮ ಮೇಲೆ ಕೇಸ್ ಮಾಡ್ತಾ ಇದಾರೋ ಅಥವಾ ಸಚಿವರವರಿಂದ ಏನಾದ್ರು ಕೈವಾಡ ಇದೆಯೋ ಅಂತೇಳಿ ಚರ್ಚೆಗೆ ಹೋಗೋಣ ಅಂತೇಳಿ ಅವ್ರ ಜೊತೆ ನಾವು ಚರ್ಚೆ ಮಾಡಕಂತ ಹೋಗಿದ್ದೇವೆ. ಇವಾಗ ಸತತವನ್ನು 4-5 ದಿವಸ ನೋಡ್ತಾ ಇದ್ದೀವಿ, ತಮ್ದೆಲ್ಲ ವಿಡಿಯೋ ಫೋಟೋಸ್ ಎಲ್ಲ ವೈರಲ್ ಆಗ್ತಾ ಇದೆ ಸಚಿವರ ಜೊತೆ ಇಳಿಸ್ಕೊಂಡಿದ್ದು. ಅದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ರಿ? ಯಾಕಂದ್ರೆ ಸ್ವಲ್ಪ ಜನ ಕೇಳ್ತಾ ಇದಾರ, ಇವ್ರು ಭೀಮ್ ಆರ್ಮಿ ಸಂಘಟನೆದು ಜಿಲ್ಲಾಧ್ಯಕ್ಷ ಇದ್ದಾರ, ಇವ್ರೇನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದಾರ? ಇಲ್ಲ, ಸುಳ್ಳು ಮಾತಿದು. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ, ಸ್ಪಷ್ಟವಾಗಿ ಹೇಳ್ತೀವಿ. ಅವ್ರ ಜೊತೆ ನಾವು ಹೋಗಿದ್ದು ಖರೆ, ಅವ್ರ ಜೊತೆ ಚರ್ಚೆ ಮಾಡಿದ್ದು ಖರೆ, ಅವ್ರ ಜೊತೆ ಫೋಟೋ ಇಳಿಸ್ಕೊಂಡಿದ್ದು ಖರೆ. ಆದ್ರೆ ಅವ್ರ ಜೊತೆ ಚರ್ಚೆ ಏನಾಗಿದೆ ಅಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಈ ರೀತಿ ಆಗ್ತಿದೆ ಅಂತೇಳಿ ನನಗೆ ಗೊತ್ತಿಲ್ಲ. ಒಂದು ಸಭೆ ಇಡೋಣ, ಬೀದರ್ ಜಿಲ್ಲೆಯಲ್ಲಿ ಒಂದು ಸಭೆ ಇಡೋಣ, ಸಿಟಿಯಲ್ಲಿ ಒಂದು ಸಭೆ ಇಟ್ಟು ಏನೇನ್ ದಲಿತರ ಮೇಲೆ ಅನ್ಯಾಯ ಆಗ್ತಿದೆಯಾ, ಯಾವ ಸುಳ್ಳು ಕೇಸ್ ಆಗ್ತಿದೆಯೋ ಎಂಬುದು ಚರ್ಚೆ ಮಾಡ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ. ಕೇಸ್ಗಳು ಇದ್ರು ಅದಕ್ಕೆ ನಾನು ರದ್ದು ಮಾಡಿಸ್ತೀನಿ ಅಂತ ಆಶ್ವಾಸನೆ ನಮ್ಗೆ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಸರ್, ತಮ್ಮ ಅನಿಸಿಕೆ ಪ್ರಕಾರ ಸಚಿವರ ಕಿವಿಗೆ ಇದು ಗಮನ ಇರಲಿಲ್ಲ. ಎಷ್ಟೋ ಜನ ಸಂಘಟನಾ ಹೋರಾಟಗಾರರ ಮೇಲೆ ಇಲ್ಲಿದ್ದವರೆಗೆ ಒಂದು 10-15 ಕೇಸ್ ದಾಖಲೆಗಳಾಗಿವೆ, ಅವ್ರಿಗೆ ಹೆಂಗೆ ಗೊತ್ತಿಲ್ಲ ಸರ್? ಇದು ಯಾವ ಆಧಾರ ಮೇಲೆ ಹೇಳ್ತಾ ಇದ್ರಿ ತಾವು? ಇದು ಇನ್ನ ಕೆಲವರ ಮೇಲೆ ಒಂದು ಬರೀ ಕಪಿಲ್ ಗೋಡ್ಬಳೆ ಎಂಬರು ಒಬ್ಬರ ಮೇಲೆ FIR ಆಗಿದ್ದು ಇದು ನಮ್ಗೆ ಗೊತ್ತಿಂದಿತ್ತು. ಆಮೇಲೆ ನೋಟಿಸ್ ಒಬ್ರಿಗೊಬ್ರಿಗೆ ಕೊಟ್ಕೋತಾ ಬಂದ್ರು. ನನ್ನ ಮೇಲೂ ಕೂಡ ಇನ್ನ ಅವಾಗ ನೋಟಿಸ್ ಬಂದಿದ್ದಿಲ್ಲ. ಅವ್ರ ಜೊತೆ ಚರ್ಚೆ ಆದ್ಮೇಲೆ ನನಗೂ ಕೂಡ ನೋಟಿಸ್ ಬಂದಿದೆ, ನನ್ನ ಮೇಲೂ ಕೇಸ್ ಆಗಿದೆ ಅಂತೇಳಿ. ಈ ವಿಷಯ ಕುರಿತೆ ನಾವು ಚರ್ಚೆ ಮಾಡಕಂತೇಳಿ ಹೋಗಿದ್ದೇವೆ, ಚರ್ಚೆ ಮಾಡಿದೀವಿ. ಮಾಡಿ ಬರುವಾಗ ಒಂದು ಫೋಟೋ ಇಳಿಸ್ಕೊಂಡಿದ್ದೀವಿ. ಅದನ್ನ ಫೋಟೋ ಏನ್ ಮಾಡಿ ನಮ್ಮ ಗೆಳೆಯ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ವೈರಲ್ ಮಾಡಿದ್ದಾರೆ. ಜನ ಏನ್ ಕೇಳ್ಕೊತಿದ್ದಾರೆ, ಅಂಬರೀಶ್ ಕುದುರೆ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷರು ಕೂಡ ಕಾಂಗ್ರೆಸ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ. ಇದು ಸುಳ್ಳು ಮಾತು. ಕಾಂಗ್ರೆಸ್ ಅಲ್ಲಿ ನಾನು ಜಾಯ್ನ್ ಆಗಿಲ್ಲ. ನಮ್ಮ ಭೀಮ್ ಆರ್ಮಿಯ ಸಿದ್ಧಾಂತಗಳಿವೆ, ಆ ಸಿದ್ಧಾಂತ ಪ್ರಕಾರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಬಿಟ್ಟು ಬೇರೆ ಮತ್ತೇನಿಲ್ಲ. ಬೀದರ್ ಜನತೆಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ನಾನು ಯಾವುದೇ ಪಕ್ಷಕ್ಕೆ ನಾನು ಜಾಯ್ನ್ ಆಗಿಲ್ಲ, ಆಗೋದು ಇಲ್ಲ. ನಮ್ದೇ ಆದಂತ ಒಂದು ಪಕ್ಷ ಇದೆ, ಆಜಾದ್ ಸಮಾಜ್ ಪಾರ್ಟಿ ಅಂತ ಹೇಳಿ. ಚಂದ್ರಶೇಖರ್ ಆಜಾದ್ ಅವರ ಹೋರಾಟವನ್ನು ಭೀಮ್ ಆರ್ಮಿ ಕಟ್ಟಿದ್ದು ಅವರೇ, ಮತ್ತು ಆಜಾದ್ ಸಮಾಜ್ ಪಾರ್ಟಿಯ ಪಕ್ಷ ಕಟ್ಟಿದ್ದು ಅವರೇ. ಇವು ನಾವು ಅವ್ರದ್ದು ಸಿದ್ಧಾಂತಗಳನ್ನು ಬಿಟ್ಟು ನಾವು ಯಾವುದೇ ಪಕ್ಷಕ್ಕೂ ನಾವು ಶರಣಾಗೋರು ಇಲ್ಲ. ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್ ಆರ್ಮಿ. ಎಲ್ಲರಿಗೂ ಜೈ ಭೀಮ್. ಇವತ್ತು ಒಂದು ಪತ್ರಿಕಾ ಮಾಧ್ಯಮದವರ ಮುಖಾಂತರ ಮುಂದೆ ಬಂದಿರೋದು ಯಾಕೆ ಅಂತಂತಂದರೆ, ಸುಮಾರು 2 ದಿನಗಳ ಕೆಳಗಡೆ ನನ್ನ ಒಂದು ಫೋಟೋ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ವೈರಲ್ ಆಗಿರುತ್ತದೆ. ಅದರ ಸಲುವಾಗಿ ಸ್ಪಷ್ಟೀಕರಣ ಕೊಡೋ ಸಲುವಾಗಿ ಇವತ್ತು ನಾನು
ಮಾಧ್ಯಮದ ಮುಂದೆ ಬಂದಿದ್ದೇನೆ ಬಂಧುಗಳೇ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಮತ್ತು ಜೈವಿಗಳನ್ನು ಹೇಳುತ್ತಾ, ಮೊನ್ನೆ ಸಚಿವರ ಜೊತೆ ನಮ್ಮ ಫೋಟೋ ಯಾಕೆ ವೈರಲ್ ಆಯಿತು ಅಂತಕ್ಕಂಥ ಮಾತಿನ ಒಂದು ಸ್ಪಷ್ಟನೆಯನ್ನು ಕೊಡೋ ಸಲುವಾಗಿ ಇವತ್ತು ಬಂದಿದ್ದೇನೆ. ದಲಿತರ ಮೇಲೆ ಜಿಲ್ಲೆಯಲ್ಲಿ ನಿರಂತರವಾಗಿ ದೌರ್ಜನ್ಯಗಳು ನಡೀತಾ ಇದ್ದವು. ಆ ದೌರ್ಜನ್ಯಗಳನ್ನು ಖಂಡಿಸಿ ನಾವು ಹಾಗೂ ಬೀದರ್ನಲ್ಲಿರುವ ಸಮಾನ ಮನಸ್ಕ ಎಲ್ಲ ದಲಿತ ಮುಖಂಡರುಗಳು, ಬಹುಜನವಾದಿಗಳು, ಬಹುಜನ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ಏನು ಜನಪರವಾಗಿ ಧ್ವನಿ ಎತ್ತಾ ಇದ್ದಾರೆ, ಇವರೆಲ್ಲರೂ ಒಂದಾಗಿ ಸೇರಿ ಏನು ಒಂದು ಜಿಲ್ಲಾ ಉಸ್ತುವಾರಿಯವರ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಜಿಲ್ಲಾ ಪೊಲೀಸರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತೇವೆ. ಆ ಪ್ರತಿಭಟನೆ ಹಮ್ಮಿಕೊಂಡ ನಂತರ ನಮ್ಮೇಲೆಲ್ಲ ಕೇಸ್ ಕೂಡ ಆಗಿರ್ತವೆ. ಅದಾದ ನಂತರ ಏನು ಹೋರಾಟಗಾರರ ಮೇಲೆ ಸುಳ್ಳು ಕೇಸು ದಾಖಲೆ ಆಗಿರ್ತವೆ. ಆ ಸುಳ್ಳು ಕೇಸು ಯಾಕೆ ದಾಖಲೆ ಮಾಡಿದ್ದೀರಿ ಅಂತ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು, ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿಗಳು, ಅವರು ಮತ್ತೊಂದು 19ನೇ ತಾರೀಕಿಗೆ, ನಿನ್ನೆ ಹೋಯ್ತಲ್ಲ 19ನೇ ತಾರೀಕು, ಆ ತಾರೀಕಿಗೆ ಒಂದು ಹೋರಾಟವನ್ನು ನಾನು ಪೊಲೀಸರ ವಿರುದ್ಧ ಹಮ್ಮಿಕೊಳ್ತೀನಿ ಅಂತ ಒಂದು ಅವರ ಸಂಘಟನೆಯಿಂದ ಒಂದು ಪತ್ರಿಕಾಗೋಷ್ಠಿ ನಡೆಸಿರ್ತಾರೆ. ನಡೆಸಿದ್ದಾಗ ಏನಾಗ್ತದೆ ಅಂತಂತಂದರೆ, ಕೆಲವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರ ಗೆಳೆಯರು ಅವ್ರೇನು ಮಾಡ್ತಾರೆ ಅಂತಂತಂದರೆ, ನೋಡಿ ಪದೇ ಪದೇ ಹೋರಾಟ ಮಾಡೋದು, ಈ ಥರ ಎಲ್ಲ ಮಾಡಿ ನಮ್ಮಲ್ಲಿ ಎಲ್ಲ ಗೊಂದಲಗಳು ಸೃಷ್ಟಿ ಮಾಡ್ಕೊಳ್ಳೋದು ಬೇಡ, ಏನಿದ್ರೂ ಕೂಡ ನಾವು ನಿಮಗೆ ಸಚಿವರ ಹತ್ರ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಸಚಿವರು ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅಂತ ಅವ್ರಿಗೆ ಹೇಳಿರ್ತಾರೆ. ಆ ವಿಷಯ ನಮಗೂ ಗೊತ್ತಿರಲ್ಲ ಮೊದಲಿಗೆ, ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅದಾದ ನಂತರ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ನಮ್ಮನ್ನು ಹಾಗೂ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಅಂಬರೀಷ್ ಕುದುರೆ ಅವರನ್ನು ಕೂಡ ಫೋನ್ ಮಾಡಿ ಅವರ ಕಾರಲ್ಲೇ ಕರ್ಕೊಂಡು ಹೋಗಿರ್ತಾರೆ. ಎಲ್ಲಿ ಅಂತಂದರೆ ಭಾಲ್ಕಿ ಹತ್ರ, ಅದು ಒಂದು ಕಲ್ಯಾಣ ಮಂಟಪ, ವಿ ಕೆ ಪಾಟೀಲ್ ಅಂತ ಕಲ್ಯಾಣ ಮಂಟಪ, ಅಲ್ಲಿ ಹೋಗಿರ್ತೇವೆ, ಕಾಮನ್ನಾಗಿ ಹೋಗಿರ್ತೇವೆ. ಹೋದ ನಂತರ ಏನಾಗಿರ್ತದೆ ಅಂತಂತಂದರೆ, ಸಚಿವರು ಮತ್ತು ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿಗಳು ಸಚಿವರ ಜೊತೆ ಮಾತಾಡ್ತಾರೆ. ಮಾತೇನಾಡ್ತಾರೆ ಅಂದರೆ, ನಮ್ಮ ಮೇಲೆಲ್ಲ ಪ್ರಕರಣ ದಾಖಲೆ ಆಗ್ತಾಯಿವೆ, ಇವೆಲ್ಲ ಸುಳ್ಳು ಪ್ರಕರಣಗಳು, ಇದನ್ನೆಲ್ಲ ಪ್ರಕರಣದಿಂದ ನಾವು ಕೈ ಬಿಡಬೇಕು ಅಂತ ಅವ್ರು ಮಾತಾಡಿರ್ತಾರೆ. ಆಗ ಸಚಿವರು ಕೂಡ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರಿಗೆ, ನಾವಂತೂ ಸಚಿವರಿಗೆ ಮಾತಾಡಿಲ್ಲ, ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರಿಗೆ ಏನೋ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಏನಂತಂದರೆ, ನೋಡಪ್ಪ ನೀನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡು, ಅದ್ರ ಬಗ್ಗೆ ನಾನು ಕೂಡ ಸ್ಪಷ್ಟೀಕರಣ ಕೊಡ್ತೀನಿ, ಇದರಲ್ಲಿ ನನ್ನ ಯಾವುದೇ ಕೈವಾಡ ಇಲ್ಲ ಅಂತಂತ ಒಂದು ಮಾತು ಹೇಳಿರ್ತಾರೆ. ವಿಷ್ಣು ಅದಾದ ನಂತರ ನಾವು ಎದ್ದು ಬರ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂತಂದರೆ, ಯಾರೋ ಫೋಟೋ ತೆಗೆದಿರ್ತಾರೆ ನಮ್ಮದು, ಆ ಫೋಟೋದಲ್ಲಿ ನಾನು ಇರ್ತೀನಿ, ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ ಅಂಬರೀಷ್ ಕುದುರೆ ಅವರು ಕೂಡ ಇರ್ತಾರೆ. ಅದನ್ನು ರಾಜಕೀಯ ದುರುದ್ದೇಶದಿಂದ ಯಾರ್ಯಾರೋ ವೈರಲ್ ಮಾಡಿಬಿಟ್ಟು ಮಹೇಶ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಹೋರಾಟವನ್ನು ಮಾರ್ಕೊಂಡಿದ್ದಾರೆ. ನನಗೆ ಇನ್ನೂ ಅಂಥ ಪರಿಸ್ಥಿತಿ ಬಂದಿಲ್ಲ. ಯಾವುದೇ ಕಾರಣಕ್ಕೂ ನಾವು ರಾಜಕೀಯನೇ ಬಿಟ್ಟುಬಿಡ್ತೀವಿ, ಆದರೆ ಬಹುಜನ ಚಳವಳಿಯನ್ನು ಒತ್ತೆ ಇಕ್ಕುವಂಥ ಕೆಲಸ ನಾವು ಮಾಡಲ್ಲ. ಆಮೇಲೆ ಸುಮಾರು ವರ್ಷಗಳಿಂದ ನಾವು ಕೂಡ ಯುವಕರಿದ್ದೇವೆ, ಇನ್ನೂ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಯಾರ ಮೇಲೆ ದುರುದ್ದೇಶ ಇಟ್ಕೊಂಡು ಮತ್ತು ಯಾರ ಹತ್ರನೂ ಕೂಡ ಏನೇನೋ ಆಸೆ ಪಟ್ಟು ಕೈ ಚಾಚಿದವರಲ್ಲ. ಅದು ಇಡೀ ಬೀದರ್ ಜಿಲ್ಲೆಗೆ ಗೊತ್ತಿರೋ ವಿಷಯ ಇದೆ. ನಾನಂತೂ ಕಾಂಗ್ರೆಸ್ ಏನು ಜಾಯ್ನ್ ಆಗಿಲ್ಲ, ಆದರೆ ಕಾಂಗ್ರೆಸ್ ಜಾಯ್ನ್ ಆಗಿದ್ದೀನಿ, ಚಳುವಳಿ ಮಾರ್ಬಿಟ್ಟಿನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರಲ್ಲ, ಇದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಇದೆ. ಆಮೇಲೆ ನಾವು ಇನ್ನೂ ಕೂಡ ಮುಂದೆ ದಲಿತರ ಮೇಲೆ ಮುಂದೆ ಯಾವುದೇ ದೌರ್ಜನ್ಯಗಳಾಗಿರ್ಬೋದು, ದಬ್ಬಾಳಿಕೆಗಳಾದರೂ ಮುಂದೆ ಕೂಡ ನಾವು ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ, ಹಿಂದೆ ಸರಿಯೋದಿಲ್ಲ ಯಾವುದೇ ಕಾರಣಕ್ಕೂ. ಆಮೇಲೆ ನಮ್ಮ ಹೋರಾಟದ ಪ್ರತಿಫಲವಾಗಿ ಇವತ್ತಿನ ದಿನ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂತಂದರೆ, ನಮ್ಮ ಜಿಲ್ಲೆಯ ದಲಿತರು ಜಾಗೃತರಾಗಿದ್ದಾರೆ. ಯಾವ ರೀತಿ ಜಾಗೃತರಾಗಿದ್ದಾರೆ ಅಂದರೆ, ಕಳೆದ ಜಯಂತಿ ಸಮಯಗಳಲ್ಲೆಲ್ಲ ನೋಡ್ಬೋದು ಜಿಲ್ಲೆಯಲ್ಲಿ ಜನ ಯಾವ ರೀತಿ ಜಾಗೃತರಾಗಿದ್ದಾರೆ, ಅದು ತಮಗೂ ಕೂಡ ಗೊತ್ತಿದೆ. ಇವತ್ತು ಜನ ನಮ್ಮ ಹೋರಾಟದ ಪ್ರತಿಫಲವಾಗಿ ಯಾರು ಮನುವಾದಿಗಳು, ಯಾರು ಅಂಬೇಡ್ಕರ್ವಾದಿಗಳು ಅಂತಕ್ಕಂಥದ್ದು ಗುರುತಿಸಿದ್ದಾರೆ. ಆಮೇಲೆ ಇನ್ನೊಂದು ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ರಾಜಕೀಯದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಏನು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಯಾರೇ ಆಗಿರ್ಬೋದು, ಎಲ್ಲ ನಮ್ಮ ಸಹೋದರರೇ. ಪಕ್ಷ ಬೇರೆ ಇರ್ಬೋದು,
ಸಂಘಟನೆಗಳು ಬೇರೆ ಇರ್ಬೋದು, ಬಟ್ ಎಲ್ಲ ರಾಜಕೀಯ ನಾಯಕರು ನಾನು ಸಹೋದರರು ಅಂತ ಭಾವಿಸ್ತೀನಿ. ಅವರೆಲ್ಲ ಅಂತ ಇದ್ದಾರೆ, ಇವರೆಲ್ಲ ಅವ್ರ ಹತ್ರ ಹೋಗಿ ಮಾರ್ಕೊಂಡಿದ್ದಾರೆ, ಅದು ಆಗಿದ್ದಾರೆ. ಈ ಥರ ಮಾಡಿ ಗೊಂದಲಗಳ ಸೃಷ್ಟಿ ಮಾಡೋದು ಬೇಡ. ಆಮೇಲೆ ಇನ್ನೊಂದು, ದೇಶದಲ್ಲಿ ಯಾರು ಕೂಡ ಒಂದು ಪಕ್ಷದ ನಾಯಕ ಇನ್ನೊಂದು ಪಕ್ಷದ ನಾಯಕನ ಜೊತೆ ಒಂದು ಫೋಟೋ ಕೂಡ ಇಲ್ಲಿವರೆಗೆ ಯಾರೂ ತೆಗೆಸ್ಕೊಂಡಿಲ್ವಾ ನನ್ನ ಒಂದು ಪ್ರಶ್ನೆ ಅವರಿಗೆಲ್ಲ. ಸೊ ಇದೆಲ್ಲ ರಾಜಕೀಯ ದುರುದ್ದೇಶಪೂರಿತವಾಗಿದೆ. ನನ್ನ ಹೆಸರು ಹಾಳು ಮಾಡಬೇಕು, ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ. ಅದು ಯಾರು ಮಾಡಿದಾರೋ ಅವ್ರಿಗೆ ಒಳ್ಳೇದಾಗಲಿ. ಆಮೇಲೆ ಇನ್ನು ಏನಾದರೂ ಕೇಳೋದಿದ್ರೆ ಕೇಳ್ಬೋದು ಬ್ರದರ್. ಮಹೇಶ್ವರೇ, ನೀವೇನು ಜಿಲ್ಲೆಯಾದಂಥ ಏನು ದಲಿತರ ಮೇಲೆ ಏನು ಹಲ್ಲೆ ಆಗ್ತಾ ಇದೆ, ಅವ್ರ ಮೇಲೆ ಏನು ಕೇಸ್ ಆಗ್ತಾ ಇದೆ, ಅದರ ಸಂಬಂಧಪಟ್ಟ ತಾವು ಏನು ಬೀದರ್ ಏನು ಉಸ್ತುವಾರಿ ಸಚಿವರಿದ್ದಾರೆ ಈಶ್ವರ್ ಖಂಡ್ರೆ ಸರ್, ಅದ್ರ ಬಗ್ಗೆ ಮಾತಾಡಕ್ಕಂತ ಭೇಟಿ ಮಾಡಕ್ಕೆ ಹೋಗಿದ್ದೀರಿ. ಅವ್ರದೇ ತಾಲೂಕಿನಲ್ಲಿ ಸುಮಾರು ನಮ್ಮ SC/ST ಮೇಲೆ ಅಟ್ರಾಸಿಟಿ ನಮ್ಮ ಜನರ ಮೇಲೆ ದುನಿಯಾದ ದಬ್ಬಾಳಿಕೆ ಆಗಿದೆ, ಕೌಂಟರ್ ಕೇಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರು ಏನು ಹೇಳಿದ್ರು? ಅವ್ರಿಗೇನು ಗೊತ್ತಿಲ್ವಾ? ಅವ್ರ ಮನವರಿಕೆ ಆಗಿಲ್ವಾ? ಬೀದರ್ ಜಿಲ್ಲೆಯಲ್ಲಿ ಎಂಥ ದಲಿತರ ಮೇಲೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ಎಷ್ಟೋ ಸಮಾಜ ನಾಯಕರಾಗಲಿ, ನಮ್ಮ ಸಂಘಟನೆ ಹೋರಾಟಗಾರರಾಗಲಿ, ಇನ್ನೂ ಸಹ ನಮ್ಮ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಮಾತು ಕೇಳಿ ಬರ್ತವೆ. ಅದ್ರ ಬಗ್ಗೆ ನಿಜಾಂಶ ಏನೋ ತಮಗೇನಾದರೂ ಗೊತ್ತಾ? ನೋಡಿ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವರು ಎಲ್ಲ ಮಾಹಿತಿ ಇರುತ್ತೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಏನು ನೀವು ಅವ್ರ ಸ್ವಕ್ಷೇತ್ರದಲ್ಲೇ ಏನು ದಲಿತರ ಮೇಲೆ ದಬ್ಬಾಳಿಕೆ ಆಗಿದೆ ಆ ಥರ ಈ ಥರ ಹೇಳ್ತಾ ಇದ್ದೀರಲ್ಲ, ಅದರ ವಿರುದ್ಧ ಸುಮಾರು 10 ರಿಂದ 19 ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಸರ್. ಆಯಿತು ಬ್ರದರ್, ನೋಡಿ ಆ ಕೇಸ್ಗಳ ವಿರುದ್ಧ ಎಲ್ಲರೂ ಏನು ಬಹುಜನ ಸಿದ್ಧಾಂತದಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಿದ್ಧಾಂತದಡಿ ಏನು ಕೆಲಸ ಮಾಡೋರಿದ್ರೆ ಅದರ ವಿರುದ್ಧ ದನಿ ಕೂಡ ಎತ್ತಿದ್ದಾರೆ. ಇವತ್ತಿನ ಜನ ನೀವು ನೋಡ್ಬೋದು, ದಲಿತರ ಮೇಲೆ ದೌರ್ಜನ್ಯ ಆಗಿದೆ, ಆಮೇಲೆ ಎಲ್ಲ ಹೋರಾಟಗಳಾದವು. ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಏನಾಗಿದೆ, ಏನು ನೋಡೋಕ್ಕೆ ಸಿಗ್ತದೆ ಅಂತಂದರೆ, ಎಲ್ಲೋ ಒಂದು ಕಡೆ ಮಂತ್ರಿಗಳ ಮೇಲೆ ನಮ್ಮ ಜನನೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರ ಕ್ಷೇತ್ರ ಭಾಲ್ಕಿಯಲ್ಲಿ ಏನು 19 ಪ್ರಕರಣಗಳು ದಾಖಲಾಗ್ಯವ ಅಂತ ತಾವು ಹೇಳ್ತಾ ಇದ್ರಿ. ಅದಕ್ಕೆ ಈಗಾಗಲೇ ನಮ್ಮ ಸಮಾಜ ಉತ್ತರ ಕೊಟ್ಟಿದೆ. ಅದಕ್ಕೆ ತಾಜಾ ಉದಾಹರಣೆ ಹೇಳ್ಬೇಕಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಲವೆಡೆ ಮೂರ್ತಿಗಳ ಅನಾವರಣ ಆದವು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರಿಗೆ ಆಹ್ವಾನ ಬರ್ತದೆ, ಆದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಆಹ್ವಾನ ಬರಲ್ಲ. ಆಮೇಲೆ ಇನ್ನೊಂದು, ಎಲ್ಲೆಲ್ಲಿ ಇಂಥ ಘಟನೆಗಳು ಸಂಭವಿಸ್ತವೋ ಅಲ್ಲಿ ನಮ್ಮ ಸಮಾಜ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಉತ್ತರಿಸ್ತದ. ಮತ್ತು ನಮ್ಮ ಸಮಾಜ ನಮ್ಮ ಪರವಾಗಿದೆ, ನಾವು ಏನಿದ್ರು ಹೋರಾಟಗಾರರಿದ್ದೀವಿ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಅವರವರಲ್ಲೇ ಭಿನ್ನಮತ ಭಾಳಷ್ಟು ಭುಗಿಲದ ಜಿಲ್ಲೆಯಲ್ಲಿ. ಅದರ ಬಗ್ಗೆ ಮಾತಾಡೋದು ಬಿಟ್ಟು ಬರೀ ನಮ್ಮ ಹಿಂದೆ ನಾವು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ, ಕಾಂಗ್ರೆಸ್ ಜಾಯಿನ್ ಆಗಿದ್ದೀವಿ, ಹಂಗೆ ಹಿಂಗೆ ಇವರು ಮಾರಾಟ ಆಗಿದ್ದಾರೆ, ಅದು ಆಗಿದ್ದಾರೆ, ಇದು ಆಗಿದ್ದಾರೆ ಅಂತ ಕೆಲ ಕಾಂಗ್ರೆಸ್ಗರು ಮಾತಾಡ್ತಾ ಇದ್ದಾರೆ. ಏನು ಸಮಾಜದಲ್ಲಿ ಕೆಲವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಇವರು ಮಾರಾಟ ಆಗಿದ್ದಾರೆ ಅಂತ. ಆದರೆ ಇವತ್ತು ಸಮಾಜಕ್ಕೆ ಗೊತ್ತಾಗಿದೆ ಯಾರು ಬೂಟ್ನೆಕ್ ಅವರು ಇದ್ದಾರೆ ಅಂತಂತ ಗೊತ್ತಾಗಿದೆ. ಸಮಾಜ ಎಲ್ಲ ಅರ್ಥ ಮಾಡ್ಕೊತೆ. ಆಮೇಲೆ ನಾನೆಂಥವನು ಅಂತ ಕೂಡ ಇಲ್ಲಿ ಬೀದರ್ನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ. ಆಮೇಲೆ ಬೀದರಲ್ಲಿ ಇವತ್ತಿನ ದಿನ ನಾವು ಎಂಥ ಹೋರಾಟಗಾರರಿದ್ದೇವೆ ಅಂತಂತ ಅದಕ್ಕೆ ನಾವು ಖಂಡಿಸ್ತೀವಿ. ನಾವು ಎಲ್ಲಿಗೂ ಹೋಗಲ್ಲ. ಈ ಹೋರಾಟ ನಿರಂತರವಾಗಿರ್ತದೆ. ಈ ಹೋರಾಟ ಯಾರ್ದೋ ಮನೆಗೋಸ್ಕರ ಮಾಡ್ತಾ ಇಲ್ಲ, ನಾವು ಇಡೀ ಸಮಾಜಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಸಮಾಜ ನಮ್ಮ ಜೊತೆ ಇದೆ, ಸಮಾಜಕ್ಕೆಲ್ಲ ಅರ್ಥ ಆಗಿದೆ. ಆಮೇಲೆ ಇನ್ನೊಂದು, ಜಿಲ್ಲೆಯಲ್ಲಿ ಆಡಳಿತ ಯಂತ್ರ ಸಂಪೂರ್ಣ ಕುಸಿತಗೊಂಡಿದೆ.